ಕೂಡ ತಾವೆಲ್ಲ ಕೂಡ ಭೇಟಿಯಾಗಿ ನಿನ್ನೆ ಏನು ಶ್ರೀಕಾಂತ್ ಪೂಜಾರ್ ಅನ್ನೋರ ಬಗ್ಗೆ ಒಬ್ಬ ಕರಸೇವಕನ ಬಗ್ಗೆ ಅನಗತ್ಯವಾಗಿ ಅವರನ್ನು ಬಂಧಿಸುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ತಾವು ಪ್ರಶ್ನೆ ಮಾಡಿದಾಗ ನಾನು ಕೂಡ ಯಾತಕ್ಕಾಗಿ ಅವರನ್ನು ಬಂಧನೆ ಮಾಡಿದರು ಅನ್ನುವಂಥದ್ದೆಲ್ಲ ಕೂಡ ಪ್ರಸ್ತಾಪ ಮಾಡಿದ್ದೆ, ಕೆಲವು ವಿವರಗಳನ್ನು ಕೊಟ್ಟಿದ್ದೆ. ಇದಾದ ಮೇಲೆ ಕೂಡ ಇವತ್ತು ಅಪೋಸಿಷನ್ ಲೀಡರ್ ಆರ್ ಅಶೋಕ್ ಅವರು ನನ್ನ ಕ್ಷೇತ್ರದಲ್ಲೇ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದ ಒಂದು ಕಾರಣ ನಾನು ಕೂಡ ಇವತ್ತು ಮಾಧ್ಯಮದ ಮುಂದೆ ಬಂದು ಬಹುಶಃ ಶ್ರೀಕಾಂತ್ ಪೂಜಾರ್ ಯಾರು, ಅವನ ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆ ಭಾಳ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀನಿ. ಬಹುಶಃ ಈ ನೆಲದ ಕಾನೂನನ್ನು ಪ್ರತಿಯೊಬ್ಬರು ಕೂಡ ಗೌರವಿಸಬೇಕು. ಕಾನೂನು ಅನ್ನುವಂಥದ್ದು ಬಹುಶಃ ಒಂದು ಸಮಾಜ, ಒಂದು ಜಾತಿ, ಒಂದು ಜನಾಂಗಕ್ಕೆ ಸೀಮಿತವಾಗಿದ್ದಂಥದ್ದಲ್ಲ. ಎಲ್ಲರಿಗೂ ಕಾನೂನು ಅನ್ನುವಂಥದ್ದು ಒಂದೇ. ಪ್ರತಿಯೊಬ್ಬರೂ ಕೂಡ ಕಾನೂನನ್ನು ಗೌರವಿಸುವಂಥದ್ದು ಎಲ್ಲರ ಒಂದು ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಪೊಲೀಸ್ ಗೃಹ ಇಲಾಖೆ ಒಂದು ಆದೇಶದ ಮೇರೆಗೆ ಏನು ಹಿಂದೆ LPC ಕೇಸ್ಗಳನ್ನೆಲ್ಲ ಇದ್ದವು ಅವನ್ನೆಲ್ಲ ಕೂಡ ಅಂತ್ಯ ಆಡಲಿಕ್ಕೆ, ಅವನ್ನೆಲ್ಲ ಕೂಡ ಆ LPC ಕೇಸ್ಗಳನ್ನೆಲ್ಲ ಕೂಡ ರಿವ್ಯೂ ಮಾಡಲಿಕ್ಕೆ ಒಂದು ಆದೇಶ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ಇದೇ ರೀತಿ ಈ ಸುಮಾರು ಅಲ್ಲಿ 61 LPC ಕೇಸ್ಗಳಿವೆ ಆ ಸ್ಟೇಷನ್ನಲ್ಲಿ. ಅದರಲ್ಲಿ 5 LPC ಕೇಸ್ಗಳು ಇವತ್ತು ಅದನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. 5 LPC ಕೇಸ್ಗಳಲ್ಲಿ ಅದರಲ್ಲಿ ಒಂದು ಕೇಸ್ ಇದು. ಅದರಲ್ಲಿ ಯಾವುದು, ಈಗ ಇವನೇನು ನಮ್ಮ ಶ್ರೀಕಾಂತ್ ಪೂಜಾರ್ ಅನ್ನೋಂಥವನೇನು ಅರೆಸ್ಟ್ ಆದ, ಆ ಕೇಸ್ನಲ್ಲಿ ಸುಮಾರು 16 ಜನ ಆರೋಪಿಗಳಿದ್ದರು. ಅದರಲ್ಲಿ 16 ಜನ ಇದ್ದರು. 16 ಜನರಲ್ಲಿ ಅದರಲ್ಲಿ 13 ಜನ ಆರೋಪಿಗಳಿದ್ದರು. 13 ಜನ ಆರೋಪಿಗಳಲ್ಲಿ ಈಗಾಗಲೇ 8 ಜನ ಅವರು ಕೋರ್ಟಿಗೆ ಹಾಜರಾಗಿ ಆ ಕೇಸನ್ನು ಕೂಡ ಅವರು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಉಳಿದಂಥ 8 ಜನ ಅದರಲ್ಲಿ ಹಾಜರಾಗಿರುವುದಿಲ್ಲ. ಕೇಸ್ ರಿಜಿಸ್ಟರ್ ಆಗಿದ್ದು ಅದರಲ್ಲಿ 8 ಜನ ಹಾಜರಾಗಿ ಅವ್ರದ್ದು ಆ ಕೇಸು ಬೇಲ್ ತಗೊಂಡು ಕ್ಲಿಯರ್ ಆಗಿದೆ. ಉಳಿದಂಥದ್ದು ಕೇಸು 5 ಜನ. 5 ಜನ ಕೇಸ್ನಲ್ಲಿ ಅದ್ರಾಗ 4 ಜನ ಸುಮಾರು ಒಬ್ಬನು ಮಾತ್ರ ಕೋರ್ಟಿಗೆ ಮೊನ್ನೆ ಹಾಜರಾಗಿ, ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಅದ್ರಾಗ ಒಬ್ಬನು ಹಾಜರಾಗಿ ಅವನು ಬೇಲ್ ತಗೊಂಡಿದ್ದಾನೆ. ಇವನು ಹಾಜರಾಗಿದ್ದ, ಅದು ಕೋರ್ಟಿಗೆ ವ್ಯಾಪ್ತಿಗಿದ್ದಂಥದ್ದು, ರಜಾ ಇತ್ತು, ಅದು ಇತ್ತು, ಕಾರಣಾಂತರದಿಂದ ಅವನು ಇದಾಗಲಿಲ್ಲ. ಒಬ್ಬನು ಮಾತ್ರ ಅದ್ರಾಗ ಬೆಡ್ ರಿಡನ್ ಅದನ, ಹಿಂಗಾಗಿ ಅವನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಲಿಲ್ಲ. ಇಬ್ಬರು ಮಾತ್ರ ಅರೆಸ್ಟ್ ಮಾಡಿದ್ರು, ಉಳಿದಂಥವ್ರು ಸತ್ತು ಹೋಗಿದ್ದಾರೆ. ಇವೆಲ್ಲ ಕೇಸು ಕೂಲಂಕುಷವಾಗಿ ಏನು ಆ ವ್ಯಾಪ್ತಿಯಲ್ಲಿದ್ದಂಥದ್ದು ಎಲ್ಲ ಕ್ಲೋಸ್ ಮಾಡಬೇಕು ಅನ್ನೋಂಥದ್ದು ಬಹುಶಃ ಡಿಸೆಂಬರ್ ಎಂಡಿಗೆ ಯಾವತ್ತೂ ಕೂಡ ಯಾವ್ಯಾವ ಕೇಸ್ಗಳದಾವ ಆ ಕೇಸ್ಗಳೆಲ್ಲ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಹೇಳ್ಬಿಟ್ಟು ಡಿಸೆಂಬರ್ನಲ್ಲಿ ಎಲ್ಲವೂ ಕೂಡ ರಿವ್ಯೂ ಮಾಡುವಂಥದ್ದು, ತೆಗೆಯುವಂಥದ್ದು, ಅದೊಂದು ಪೊಲೀಸ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.